ತಹಸೀಲ್ದಾರ್ ಕಚೇರಿಯಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ. ಲಕ್ಷ್ಮೀಶ್ವರ ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಸಂಭ್ರಮದೊಂದಿಗೆ ಆಚರಿಸಲಾಯಿತು. ಮಹರ್ಷಿ ವಾಲ್ಮೀಕಿ ಪೂಜ್ಯರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಯವರು ಮಾತನಾಡಿದರು. ಈ ಸಮಯದಲ್ಲಿ ತಹಸೀಲ್ದಾರ್ ಧನಂಜಯ್ ಎಂ, ಉಪ ತಹಸೀಲ್ದಾರ್ ಮಂಜುನಾಥ್ ಅಮಾಸಿ ಮತ್ತು ಪಿಎಸ್ಐ ನಾಗರಾಜ್ ಗಡದ, ಗ್ಯಾರಂಟಿ ಅಧ್ಯಕ್ಷ ರಾಜು ಮಡಿವಾಳರ, ಪುರಸಭೆಯ ಮುಖ್ಯ ಅಧಿಕಾರಿ ಮಾಂತೇಶ್ ಬೀಳಗಿ, ಸಮಾಜ ಕಲ್ಯಾಣ ಇಲಾಖೆಯ ಎಂಎಸ್ ಸಂಕನೂರು, ಬಿಎಸ್ ಹಡಪದ, ಈಶ್ವರ್ ಮೆಡ್ಲೇರಿ ಮತ್ತು ಕೃಷಿ ಕೇಂದ್ರ ಅಧಿಕಾರಿಗಳಾದ ಚಂದ್ರಶೇಖರ್ ನರಸಮ್ಮನವರು ಹಾಗೂ ಹೆಸ್ಕಾಂ ಇಲಾಖೆಯ ಅಂಜನೇಯಪ್ಪ ಇವರು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ವಾಲ್ಮೀಕಿ ಸಮಾಜದ ಅಧ್ಯಕ್ಷ ಭೀಮಣ್ಣ ಎಂ ಗಾಡಿ ಸೇರಿದಂತೆ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ವರದಿ ವೀರಣ್ಣ ಹಡಪದ, ಪ್ರಜಾ ಪವರ್ ನ್ಯೂಸ್, ಲಕ್ಷ್ಮೀಶ್ವರ. ವಾಲ್ಮೀಕಿಯವರನ್ನ ನಾವು ಇವತ್ತು ಒಂದು ಅದ್ಭುತವಾದ ಒಂದು ಕವನವನ್ನು ಬರೆದು ಅದರದ್ದು ಈ ರಾಮ ಮತ್ತು ರಾಮಾಯಣದ ಬಗ್ಗೆ ಒಂದು ದಂತಕಥೆಯನ್ನು ಬರೆದು ಅದರ ಬಗ್ಗೆ ಪ್ರತಿಯೊಂದು ಹಂತವಾಗಿ ಶ್ಲೋಕದ ರೂಪದಲ್ಲಿ ಎಷ್ಟಂದರೆ 24,000 ಶ್ಲೋಕಗಳನ್ನು ಬರೆದು ಒಂದು ರಾಮಾಯಣವನ್ನು ಕಂಪ್ಲೀಟ್ ಮಾಡಿದಂಥ ವ್ಯಕ್ತಿ. ಅದರಲ್ಲಿ ರಾಮಾಯಣದಲ್ಲಿ ಬರುವಂಥ ಸನ್ನಿವೇಶದಿಂದ ಹಿಡ್ಕೊಂಡು ಏನೇನು ಆಗಿದೆ, ಯಾವ ರೂಪದಿಂದ ನಮ್ಮ ದೇಶದ ಮತ್ತು ನಾವೇನು ಹಿಂದೂಗಳದೀವಿ ಅದನ್ನು ಯಾವ ಥರ ನಾವು ಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ಸಂಸ್ಕೃತದಲ್ಲಿ ಬರೆದಿರುವಂಥದ್ದನ್ನು ನಾವು ಕಾಣ್ತೀವಿ. ಆಲ್ರೆಡಿ ವಿಷಯವನ್ನು ಹೇಳಿದರು. ಒಬ್ಬ ವಾಲ್ಮೀಕಿ ಅಂದರೆ ಬೇಡ ಇದಕ್ಕೆ ಸೇರಿದಂಥ ವ್ಯಕ್ತಿ ಏನು ಬೇಟೆಯಾಡುವಂಥ ಸಮಯದಲ್ಲಿ ಆ ನದಿಯ ಪಕ್ಕದಲ್ಲಿ ಕುತ್ಕೊಂಡಂಥ ಸಮಯದಲ್ಲಿ ಒಂದು ಪಕ್ಷಿ, ಕ್ರೌಂಚ ಪಕ್ಷಿ ಎರಡೂ ಆಟ ಆಡುವಂಥ ಸಮಯದಲ್ಲಿ ಒಬ್ಬ ಬೇಡ ಬಂದು ಗಂಡು ಪಕ್ಷಿಯನ್ನು ಹೊಡೆದಾಗ ಅದೇನು ನೋವಿನಿಂದ ಅದು ಸಾಯುವಂಥದ್ದು ಮತ್ತು ಅದಕ್ಕೆ ಅವಲಂಬಿತವಾಗಿರುವಂಥ ಹೆಣ್ಣು ಪಕ್ಷಿಯನ್ನು ನೋಡಿದಾಗ ಅವತ್ತಿನ ದಿನ ಅದನ್ನು ನೋಡಿದಂಥವ್ರು ಅವರಿಗೆ ಒಂದು ಬೇಡನಾದರೂ ಸಹಿತ ಆ ಒಂದು ಸನ್ನಿವೇಶವನ್ನು ನೋಡಿ ಇದರಿಂದ ನಾನು ಬದಲಾವಣೆ ಮಾಡಬೇಕನ್ನೋದನ್ನು ನಿಶ್ಚಯವನ್ನು ಮಾಡ್ತಾರೆ. ಅವತ್ತಿನ ಮೊದಲನೇ ಶ್ಲೋಕವಾಗಿ ಏನು ನೀನು ಶಾಂತವಾಗಿ ಮತ್ತು ಆ ಖುಷಿಯಲ್ಲಿರುವಂಥ ಪಕ್ಷಿಯನ್ನು ನೀನೇನು ಹೊಡೆದಿ, ನೀನು ಮುಂದಿನ ದಿನಮಾನದಲ್ಲಿ ಅದರ ಪಶ್ಚಾತ್ತಾಪವನ್ನು ಪಡಬೇಕು ಅನ್ನೋದು ಮೊದಲನೇ ಶ್ಲೋಕವಾಗಿ ರಾಮಾಯಣದಲ್ಲಿ ಬರುವಂಥದ್ದನ್ನು ನಾವು ಕಾಣ್ತೀವಿ. ಅವನಿಗೆ ಏನೂ ಬರುವಂಥ ಏನು ಮರ ಅಂತ ಇದ್ರು, ಆಮೇಲೆ ರಾಮ ಅಂತೇನು ಹೇಳ್ತಾರೆ. ಅಂಥ ಒಬ್ಬ ವ್ಯಕ್ತಿ ತನ್ನ ರಾಮನ ಧ್ಯಾನದಲ್ಲಿ ಹೋದಾಗ ಅಷ್ಟೊಂದು ಬದಲಾವಣೆ ಆಗಿ ಸಂಸ್ಕೃತದಲ್ಲಿ 24,000ಕ್ಕೂ ಹೆಚ್ಚು ರತ್ನಾಕರ ಅನ್ನೋ ವ್ಯಕ್ತಿ ಏನಾಗ್ತಾರೆ ಅಂದರೆ ಆ ಶ್ಲೋಕಗಳನ್ನು ರಚನೆ ಮಾಡ್ತಾರೆ. ಮೊದಲ ಹೆಸರು ರತ್ನಾಕರ ಇದ್ದು, ತದನಂತರ ಅವನು ರಾಮನ ಧ್ಯಾನ ಮಾಡಿಕೊಂಡು ಕುತ್ಕೊಂಡಾಗ ಭಾಳಷ್ಟು ವರ್ಷ ಆದಮೇಲೆ ಅದನ್ನು ನೋಡಿದಾಗ ಅದರ ಸುತ್ತಲೂ ಸಹಿತ ಒಂದು ಹುತ್ತವನ್ನು ಬೆಳೆದಿರುವಂಥದ್ದನ್ನು